ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಆಫ್ ಆಲ್ ನಮಗೆ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ನೀವು ಐಐಎಂ ಅಲ್ಲಿ ಓದಿದ್ರಿ. ಅದಾದ್ಮೇಲೆ ತುಂಬಾ ಒಳ್ಳೊಳ್ಳೆ ಕಾರ್ಪೊರೇಟ್ ರೋಲ್ಸ್‌ನ ಅಲಂಕಾರ ಯು ವೆಂಟ್ ಅಂಡ್ ವರ್ಕ್ಡ್ ಓವರ್ ದೇರ್ ಅಲ್ವಾ? ಅಷ್ಟು ದೊಡ್ಡ ರೋಲ್ಸ್ ಫಾರ್ ಎಕ್ಸಾಂಪಲ್ 2-3 ಕ್ರೋರ್ಸ್ ಒಂದು ಸ್ಯಾಲರಿ ಇರೋ ವ್ಯಕ್ತಿ, ಬೇಡ ನಂಗೆ ಆ ಕಾಸು, ಕಂಫರ್ಟ್‌ನ ಬಿಟ್ಟು ನಿಜವಾಗ್ಲೂ ಬೆಂಗಳೂರಿಗೆ ನಾನೇನಾದ್ರೂ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಪ್ಲಸ್ ಆಲ್ಸೋ ನಿಮಗೆ ಬಂದಿರುತ್ತೆ. ನೀವು ತಮಿಳ್ನವರು, ನರಸಿಂಹನ್ ಈಸ್ ಎ ತಮಿಳ್ ನೇಮ್. ನೀವ್ಯಾಕೆ ನಮ್ಮ ಕರ್ನಾಟಕ ಬಂದ್ ಮಾಡ್ತೀರಾ? ಬೆಂಗಳೂರು ಮಾಡ್ತೀರಾ? ಅನ್ನೋ ಎಲ್ಲ ಟಾಂಟ್ಸ್ ಮಧ್ಯ ಕೂಡ ನೋ ಐ ಹ್ಯಾವ್ ಟು ಚೇಂಜ್ ದಿ ಸಿಟಿ ಅಂತ ಸ್ಟ್ರಾಂಗ್ ಆಗಿ ಯಾಕೆ ಅನ್ಸ್ತು ನಿಮ್ಗೆ? 2 ಕ್ವೆಶ್ಚನ್ಸ್ ಇದೆ. ಐ ವಿಲ್ ಆನ್ಸರ್ ದ ಸೆಕೆಂಡ್ ಕ್ವೆಶ್ಚನ್ ಫಸ್ಟ್. ಯೆಸ್. ಓಕೆನಾ? 25 ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸ ಮಾಡ್ತೀನಿ. ನಮ್ಮ ಪ್ರೀತಿಯ ಹೆಮ್ಮೆಯ ಬೆಂಗಳೂರಿನಲ್ಲಿ ವಾಸ ಮಾಡ್ತೀನಿ. ನನ್ನ ಪ್ರಕಾರ ನಾವೆಲ್ಲರೂ ಮೊದಲನೇದಾಗಿ ಭಾರತೀಯರು. ನಾನೊಬ್ಬ ಹೆಮ್ಮೆಯ ಭಾರತೀಯನು. ಇಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇರುವಾಗ, ವಾಸ ಮಾಡುವಾಗ, ಕನ್ನಡದಲ್ಲಿ ಮಾತಾಡುವಾಗ, ನಮ್ಮ ನಗರಕ್ಕೆ ಬದಲಾವಣೆ ಬಯಸುವಾಗ, ಈ ನಗರಕ್ಕೆ ಒಂದು ಒಳ್ಳೆಯ ಆಡಳಿತ ತರುವಾಗ, ನಾನೊಬ್ಬ ಹೆಮ್ಮೆಯ ಕನ್ನಡಿಗನು ಅಂತ ನಾನು ಅನ್ಕೊಳ್ತೀನಿ. ಇದು ನಂದು ಒಂದು ಸಿಂಪಲ್ ಸಿದ್ಧಾಂತ. ನೀವು ಹೇಳಿದಂಗೆ ಟ್ರೋಲ್ಸ್ ಏನೇನೋ ಮಾಡ್ತಾರೆ. ಏನೇನೋ ಕೊಂಗ ಅಂತ ಕರೀತಾರೆ. ಏನೇನೋ ಕರೀತಾರೆ. ಆ ನನ್ಗೆ ನಗು ಬರುತ್ತೆ. ಯಾ ಇಷ್ಟು ಸಮಯದ ಅವ್ರತ್ರ ರೀಲ್ಸ್‌ನ ನೋಡಿ ಒಂದು ಟ್ರೋಲ್ ಮಾಡಿ ಯಾಕೆ? ನನ್ಗೆ ಒಂದೇ ಕನಸು. ಆ ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ನಾನು ಹೇಳ್ತೀನಿ. ಬಟ್ ಸದ್ಯಕ್ಕೆ ನನ್ಗೆ 51 ವರ್ಷ ಆಯ್ತು. ಓಕೆ. ಐ ಆಮ್ 51 ಇಯರ್ಸ್ ಓಲ್ಡ್. ಐ ಬಿಲೀವ್ ಐ ಹ್ಯಾವ್ ಅನದರ್ 25 ಇಯರ್ಸ್ ಲೆಫ್ಟ್. ಈ ಭೂಮಿಯಲ್ಲಿ ನನಗೆ ಉಳಿದಿರುವ ವರ್ಷಗಳು 25 ಅಂತ ನಾನು ಅನ್ಕೊಳ್ತೀನಿ. ಸೊ ಇನ್ ದ ರಿಮೈನಿಂಗ್ 25 ಇಯರ್ಸ್ ನನಗೆ ಒಂದೇ ಕನಸು. ನಮ್ಮ ಬೆಂಗಳೂರನ್ನು, ನಮ್ಮ ಪ್ರೀತಿಯ ಬೆಂಗಳೂರನ್ನು ಇಡೀ ಜಗತ್ತಿನ ಅತಿ ಉತ್ತಮ ನಗರವನ್ನಾಗಿ ಮಾಡಿಸೋದು. ಅಷ್ಟೇ. ಇದರಲ್ಲಿ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಅದು ಅವ್ರ ಸಮಸ್ಯೆ, ಅದು ನನ್ನ ಸಮಸ್ಯೆ ಇಲ್ಲ. ರೈಟ್? ಹ್ಮ್. ಸೊ ಲೆಟ್ ದ ಟ್ರೋಲ್ಸ್ ಕೀಪ್ ಟ್ರೋಲಿಂಗ್. ಫಾರ್ ಮಿ ದ ಗುಡ್ ಥಿಂಗ್ ಇಸ್ ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್ ಔಟ್ ಇನ್ ಸಪೋರ್ಟ್. ನೀವು ಹೇಳಿದಂಗೆ ಆ, ಯ- ಒಂದು ಕೆಲಸ ನನಗೆ ಅದೇ 3-4 ಕೋಟಿ ಒಂದು ಪ್ರತಿ ವರ್ಷ ಸಂಬಳ ಅದು ಬರ್ತಾ ಇತ್ತು. ಅದನ್ನ ಬಿಟ್ಬಿಟ್ಟು ಇದು ಯಾಕೆ ಮಾಡ್ತೀನಿ, ಅದಕ್ಕೆ ಬೆಂಬಲ ಕೊಡೋರು ಸುಮಾರು ಜನರು ಇದ್ದಾರೆ. ರೈಟ್? ಸೊ ಲಾಟ್ ಆಫ್ ಕರೆಕ್ಟ್. ಪೀಪಲ್ ಆರ್ ಸಪೋರ್ಟಿಂಗ್. ಸೊ ದಟ್ಸ್ ಆಲ್ ದಟ್ ಐ ಆಮ್ ಇಂಟ್ರೆಸ್ಟೆಡ್ ಇನ್. ಸೊ ವೈ ಡಿಡ್ ಐ ಸ್ಟಾರ್ಟ್ ದಿಸ್? ಒಂದು ದೊಡ್ಡ ಕತೆ ಇದೆ, ಬಟ್ ಲೆಟ್ ಮಿ ಟ್ರೈ ಟು ಕೀಪ್ ಇಟ್ ಶಾರ್ಟ್. ಇನ್ ಸಮ್ಮರಿ, ಐ ಹವ್ ಬೀನ್ ಇನ್ವಾಲ್ವ್ಡ್ ಇನ್ ದ ಸೋಷಿಯಲ್ ಸೈಡ್ ಆಫ್ ಬೆಂಗಳೂರು ಫಾರ್ ಅ ಲಾಂಗ್ ಟೈಮ್. ಬ್ಯಾಂಗ್ಳೂರ್ ಅಪಾರ್ಟ್ಮೆಂಟ್ ಫೆಡರೇಷನ್ ಅಂತ ಒಂದು ದೊಡ್ಡ ಒಕ್ಕೂಟವನ್ನು ನಾನು ಶುರು ಮಾಡಿದೆ 2014 ನಲ್ಲಿ. ಓಕೆ. ಬ್ಯಾಫ್ ಅಂತ ಅದು ಒಂದು ದೊಡ್ಡ ಒಕ್ಕೂಟವಾಗಿ ಅದು. ಸೊ ಅದರಲ್ಲಿ ಸುಮಾರು 1400 ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ರೆಪ್ರೆಸೆಂಟಿಂಗ್ ಆಲ್ಮೋಸ್ಟ್ ಅಬೌಟ್ 10 lakh ಪೀಪಲ್ ಅದರಲ್ಲಿ ಸದಸ್ಯರಾಗಿ ಸೇರ್ಕೊಂಡು ಭಾಗವಹಿಸ್ತಾರೆ. ಸೊ ಥ್ರೂ ದಟ್ ಐ ಗಾಟ್ ದಿ ಆಪರ್ಚುನಿಟಿ ಟು ಇಂಟರಾಕ್ಟ್ ವಿತ್ ಮಿನಿಸ್ಟರ್ಸ್, ಅಫಿಷಿಯಲ್ಸ್, ಪೊಲಿಟಿಷಿಯನ್ಸ್. ನನಗೆ ಒಂದು ದುರಾಡಳಿತ ನೋಡೋಕೆ ಒಂದು ಫ್ರಂಟ್ ಸೀಟ್ ಒಂದು ಸಿಕ್ಕಿತ್ತು ಅವಾಗ. ಸೊ ವೆನ್ ಐ ಇಂಟರಾಕ್ಟ್ ವಿತ್ ಆಲ್ ದೀಸ್ ಪೀಪಲ್, ಇಟ್ಸ್ ಅಮೇಝಿಂಗ್. ಅವ್ರಿಗೆ ಏನು ಕಾಳಜಿನೇ ಇಲ್ಲ. ದೇರ್ ಒನ್ಲಿ ಇಂಟ್ರೆಸ್ಟ್ ಇಸ್ ಅಭಿವೃದ್ಧಿ, ನಾಟ್ ಬೆಂಗಳೂರು's ಅಭಿವೃದ್ಧಿ. ತಮ್ಮ ಅಭಿವೃದ್ಧಿ ಅವ್ರಿಗೆ ಅದು ಹೇಗೆ ಅದನ್ನ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಆ, ಗೊತ್ತಿರುತ್ತೆ. ಬಟ್ ಹೌ ಟು ಇಂಪ್ರೂವ್ ಅಂಡ್ ಡೆವಲಪ್ ಬೆಂಗಳೂರು ಅದ್ರ ಬಗ್ಗೆ ಏನು ಅವ್ರಿಗೆ ಕಾಳಜಿನೂ ಇಲ್ಲ, ಸಾಮರ್ಥ್ಯತೆನೂ ಇಲ್ಲ. ನೋ ಕಾಂಪಿಟೆನ್ಸ್, ನೋ ಇಂಟೆಗ್ರಿಟಿ. ಸೊ ಕಂಪ್ಲೀಟ್ ಡಿಸಾಸ್ಟರ್ ಇಸ್ ವಾಟ್ ಐ ವುಡ್ ಸೇ. ಸೊ ಇದೊಂದು ದುರಾಡಳಿತ ನೋಡಿ ನೋಡಿ ನನಗೆ ಒಂದು ಬೇಜಾರಾಯಿತು. ದಿಸ್ ಇಸ್ ಆರ್ ಸಿಟಿ, ಇದು ನಮ್ಮ ಮಣ್ಣು, ಇದು ನಮ್ಮ ತಾಯಿ. ನಾವೇ ನೋಡ್ಕೋಬೇಕಲ್ವಾ ಇದನ್ನ. ಅಂಡ್ ಐ ಥಿಂಕ್ ದ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ವಾಸ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ವೇ ಬ್ಯಾಕ್ ಇನ್ 2018. ಒಬ್ಬ ಹುಡುಗಿ, ಬರೀ 17 ವಯಸ್ಸು. ಶಿ ಡೈಡ್ ಜಸ್ಟ್ ಟ್ರೈಂಗ್ ಟು ಕ್ರಾಸ್ ದ ರೋಡ್. ಅ ಬಸ್ ರ್ಯಾನ್ ಓವರ್ ಹರ್ ಅಂಡ್ ಡೈಡ್ ಆನ್ ದ ಸ್ಪಾಟ್. ಯಾಕೆ ಇದಾಯ್ತು? ಬರೀ ಒಂದು ಸ್ಕೈ ವಾಕ್ ಅಲ್ಲಿ ಇದ್ದಿದ್ರೆ she would have lived, she would have become a lawyer or a creative artist, she might be doing podcasts. I don't know what her dream was. ಅವಳಿಗೆ ಯಾವ ಕನಸಿತ್ತು, ಏನ್ ಮಾಡ್ಬೇಕಂತ ಅವಳು ವಾಟ್ ಶಿ ವಾಸ್ ಡೂಯಿಂಗ್, ಐ ಜಸ್ಟ್ ಡೋಂಟ್ ನೋ. ಬಟ್ ಲೈಫ್ ವಾಸ್ ಲಾಸ್ಟ್. ಸೊ ವೆನ್ ಐ ಸಾ ದಟ್ ಐ ವಾಸ್ ರಿಯಲಿ ಶೇಕನ್. ಸರ್ಕಾರಕ್ಕೆ ಅದು ಬರೀ ಒಂದು ಲೆಕ್ಕ. ದ ಫ್ಯಾಮಿಲಿ ಹೂ ಲಾಸ್ಟ್ ದಟ್ ಚೈಲ್ಡ್, ಇಟ್ಸ್ ಟ್ರಾಮಾ ಫಾರ್ ದ ರೆಸ್ಟ್ ಆಫ್ ದೇರ್ ಲೈಫ್ಸ್. ನೀವು ಹೇಳಿದಿರಲ್ವಾ, ದಿಸ್ ಇಸ್ ದಿಸ್ ಸಿಟಿ ಇಸ್ ನಂಬರ್ ಒನ್ ಇನ್ ಸೋ ಮೆನಿ ಥಿಂಗ್ಸ್. ಶುಡ್ ಇಟ್ ಬಿಕಮ್ ನಂಬರ್ ಒನ್ ಫಾರ್ ದೀಸ್ ಥಿಂಗ್ಸ್ ಇಸ್ ವಾಟ್ ಐ ಥಾಟ್. ಬಿಯಾಂಡ್ ಅ ಪಾಯಿಂಟ್ ಐ ಫೆಲ್ಟ್ ಬರೀ ಒಂದೇ ರೀತಿಯಲ್ಲಿ ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡಿ
ಅವರಿಂದ ಬೇರೆ ಬೇರೆ ರಿಸಲ್ಟ್ಸ್. ಐ ಥಿಂಕ್ ಇಟ್ಸ್ ಆರ್ ಫೂಲಿಶ್ನೆಸ್. ಸೊ ನಮಗೆ ಒಂದು ಬದಲಾವಣೆ ಬೇಕಂದ್ರೆ, ನಾವು ಬದಲಾವಣೆ ಬಯಸಿದ್ರೆ ಸಿಸ್ಟಮ್ ಒಳಗೆ ನಾವೇ ಹೋಗಲೇಬೇಕು ಅಂತ ಆ ಉದ್ದೇಶದಿಂದ ನಾನು ಶುರು ಮಾಡಿದ್ದೆ. ಸೊ ವಿ ಕೀಪ್ ಸೇಯಿಂಗ್ ಪಾಲಿಟಿಕ್ಸ್ ಗಲೀಜು, ಇಟ್ಸ್ ಡರ್ಟಿ. Politics is dirty not just because the bad people got, also because the good people like you and me, we have stayed out. ಸೊ ಅದನ್ನ ಬದಲಾಯಿಸಬೇಕಂದ್ರೆ ನಾವೇ ಒಳಗೆ ಹೋಗಬೇಕು ಅಂತ ಈ ಪಕ್ಷವನ್ನು ಶುರು ಮಾಡಿದ್ದೆ. ಸೊ ದಟ್ ಇಸ್ ದ ಜೆನಿಸಿಸ್ ಆಫ್ ಬೆಂಗಳೂರು ನವನಿರ್ಮಾಣ ಪಾರ್ಟಿ. ಸೆಪ್ಟೆಂಬರ್ 22, 2019 ಆ ವರ್ಷದಲ್ಲಿ ಈ ಪಕ್ಷವನ್ನು ನಾನು ಶುರು ಮಾಡಿದ್ದೆ. ಓಕೆ. ಸೊ ದಟ್ಸ್ ವೇರ್ ದ ಜರ್ನಿ ಸ್ಟಾರ್ಟ್. ಸೂಪರ್. ಸೊ ಫಸ್ಟ್ ಅಂದ್ರೆ ನಾವು ಹುಡುಕ್ಬೇಕಾರೆ ಯಾರಿದ್ದಾರೆ ಚೇಂಜಸ್ಗೆ ಅಂತ ಮಾಡ್ಬೇಕಾರೆ ಸುಮಾರು ಜನ ಹುಡುಕ್ತಿದ್ವಿ. ಅಂದ್ರೆ ಅಲ್ಲಿ ಬೆಂಗಳೂರು ನವನಿರ್ಮಾಣ ಪಾರ್ಟಿ ಅಂತ ಬಂದು, ಐ ಮೀನ್ ದಿಸ್ ಇಸ್ ಸ್ಟ್ರೇಂಜ್. ಯೂಶಲಿ ಒಬ್ಬ ಪಾರ್ಟಿ ಕಟ್ಟಿದ್ರೆ ಐಡಿಯಾ ತುಂಬಾ ಜಾಸ್ತಿ ಇರುತ್ತೆ, ಗುರು ನಾನು ಸ್ಟೇಟ್ CM ಆಗ್ಬೇಕು ಇಲ್ಲ PM ಆಗ್ಬೇಕು ಅಂತ. ಕೀಪಿಂಗ್ ಇಟ್ ಬ್ಯಾಂಗ್ಳೂರ್ ನವನಿರ್ಮಾಣ ಪಾರ್ಟಿ ಇಸ್ ಲೈಕ್ RCB. ಅಂದ್ರೆ ವೆರಿ ಕೋರ್ ಒನ್ ಸಿಟಿ. ದೋ RCB ಇಸ್ ಅ ಬಿಗ್ ನೇಮ್ ನಾವು. ಫ್ರಾಂಚೈಸ್ ನಾವು. ಹಾ, ಬಟ್ ಈಗ ಬೆಂಗಳೂರು ನವನಿರ್ಮಾಣ ಸ್ಮಾಲ್, ಅಂದ್ರೆ ಬರೀ ಬೆಂಗಳೂರಿಗೆ ಮಾತ್ರ. ಯಾಕೆ ಬರೀ ಬೆಂಗಳೂರು ನವನಿರ್ಮಾಣ? ಯು ಡೋಂಟ್ ಹ್ಯಾವ್ ಐಡಿಯಾಸ್ ಟು ಗೋ ಬಿಗರ್. ವೈ ಓನ್ಲಿ ಬೆಂಗಳೂರು ನವನಿರ್ಮಾಣ ಪಾರ್ಟಿ? ಸೊ ನಾನು ಕಾರ್ಪೊರೇಟ್ ಇಂದ ಬರ್ತೀನಿ ಅಲ್ವಾ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. Usually in the corporate world, you will find that there are giants in a field. ಏನೋ ಒಂದು ಫೀಲ್ಡ್ ನಲ್ಲಿ ಅಮೆಝಾನ್ ಆಗಿರ್ಬೋದು, ಇಲ್ಲಾದ್ರೆ ಊಬರ್ ಆಗಿರ್ಬೋದು, ದೊಡ್ಡ ದೊಡ್ಡ ಒಂದು ಸಂಸ್ಥಾಪನೆಗಳು ಎಲ್ಲ ಬೆಳೆದು ಎಲ್ಲ ದೊಡ್ಡದಾಗಿ ಅದು ಆಗ್ಬಿಟ್ಟಿದೆ. ಇಫ್ somebody has to compete against them, if they have to find a place for themselves, they can't fight at that level. ಆ ಮಟ್ಟದಲ್ಲಿ ಅವರು ಫೈಟ್ ಮಾಡಿದ್ರೆ ಅವ್ರಿಗೆ ಏನು ಚಾನ್ಸ್ನೇ ಇಲ್ಲ. ಇನ್ಸ್ಟೆಡ್ ದೇ ಟ್ರೈ ಟು ಫೈಂಡ್ ಅ ನೀಶ್. ಕಾರ್ಪೊರೇಟ್ ಪಾರ್ಲೆನ್ಸ್ ಅಲ್ಲಿ ನೀಶ್ ಅಂತ ಹೇಳ್ತೀವಿ. ಅಂಡ್ ದೇ ಟ್ರೈ ಟು ಫೈಂಡ್ ಅ ಪ್ರಾಬ್ಲಮ್ ದಟ್ ಹ್ಯಾಸ್ ನಾಟ್ ಬೀನ್ ಸಾಲ್ವ್ಡ್ ಸೋ ಫಾರ್. ಆ ಪ್ರಾಬ್ಲಮ್ನ ಹುಡುಕಿ ಅದನ್ನ ಹೇಗೆ ಒಂದು ಸ್ಥಳೀಯ ಮಟ್ಟದಲ್ಲಿ ಅದನ್ನ ಸಾಲ್ವ್ ಮಾಡಬಹುದು ಅಂತ ಆ ಉದ್ದೇಶದಿಂದ ಅವರು ಶುರು ಮಾಡ್ತಾರೆ. ಓಕೆ. ಇಫ್ ಯು ಲುಕ್ ಎಟ್ ಫ್ಲಿಪ್ಕಾರ್ಟ್, when they started, they didn't start as an e-commerce giant store. They started off as just a bookstore, online bookstore ಅಷ್ಟೇ. ಅಲ್ಲಿಂದ ಬೆಳೆದು ಸದ್ಯಕ್ಕೆ ಅಮೆಝಾನ್ಗೆ ಒಂದು ಆ ಮಟ್ಟಕ್ಕೆ ಒಂದು ಫೈಟ್ ಕೊಡ್ತಾರೆ. ಆಲ್ರೌಂಡರ್ಸ್, ನಿಮ್ದೇನಾದ್ರೂ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದು ಎಕ್ಸ್ಪಾಂಡ್ ಮಾಡಬೇಕು ಅಂತ ತಲೆ ಕೆಡ್ಸ್ಕೊತಾ ಇದ್ರೆ ತಲೆನೋನ ಸೈಡ್ಗೆ ಇಟ್ಬಿಡಿ. ಯಾಕಂದ್ರೆ ನಿಧಿ ವೃದ್ಧಿ ಅಡ್ವೈಸರ್ಸ್ ನಿಮಗೆ 20 ಕೋಟಿವರೆಗೆ ಲೋನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಏನಂದ್ರೆ ಇವ್ರು ಯಾವುದೇ ಕಮಿಷನ್ ತಗೊಳ್ಳಲ್ಲ. 20+ ಪ್ರಾಡಕ್ಟ್ಸ್ ಇದೆ, 100+ ಬ್ಯಾಂಕ್ಸ್ ಇದೆ, ಟೈಪ್ ಇದೆ. ಸೊ ಇವರಿಗೆ ಯಾವುದೇ ರೀತಿ ಚಾರ್ಜಸ್ ಕೂಡ ಇರಲ್ಲ. ಸೊ ಗೋ ಚೆಕ್ ಇಟ್ ಔಟ್ ರೈಟ್ ನೌ. ಬಟ್ isn't it Amazon? Sorry to cut you. Amazon book ಇಲ್ಲ, store ಫ್ಲಿಪ್ಕಾರ್ಟ್ ಹಿಂಗೆ ಸ್ಟಾರ್ಟ್ ಮಾಡಿದ್ರು. ಹಾ, ಹೌದಾ? when Okay. Flipkart started Oh, in they India, they they took the same. started with books. ಸಿಮಿಲರ್. Okay, okay. Then they understood the game. ಕರೆಕ್ಟ್. ಆ ತರ ಮಾಡಿ ಬೆಳೆದು then they became. So for me, it's not exactly the same, but somewhat similar. Yeah. ಬೆಂಗಳೂರು ಪ್ರಾಬ್ಲಮ್ಸ್ ಆರ್ ನಾಟ್ ಈಸಿಲಿ ಸಾಲ್ವಬಲ್. ಒಪ್ಕೊಳ್ತೀರಾ? ಹೌದು. True. ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೇಕಂದ್ರೆ ಯಾರಾದ್ರೂ ಒಬ್ರು ಮಾಡ್ಬಿಟ್ಟಿರ್ಬೋದು ಅಲ್ವಾ. ಬಟ್ ಇಟ್ ಇಸ್ ನಾಟ್ ಹ್ಯಾಪನ್ ಸೋ ಫಾರ್. ವೈ? ಬಿಕಾಸ್ ಇಟ್ಸ್ ನಾಟ್ ಅ ಸಿಂಪಲ್ ಆರ್ ಅನ್ ಈಸಿ ಪ್ರಾಬ್ಲಮ್. ಕರೆಕ್ಟ್. ಖಂಡಿತ ಮಾಡಬಹುದು. ಸೊ ಫಾರ್ ಮೀ ಐ ಕ್ಯಾನ್ ಥಿಂಕ್ ದಟ್ ಇಡೀ ದೇಶದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನ ನಾವೇ ಸಾಲ್ವ್ ಮಾಡಬೇಕು ಅಂತ ಅದು ಒಂದು ರೀತಿಯಲ್ಲಿ ಅದು ಯೋಚನೆ ಮಾಡೋದು. ಬಟ್ ಫಾರ್ ಮೀ ಸಾಲ್ವಿಂಗ್ ಬೆಂಗಳೂರುಸ್ ಪ್ರಾಬ್ಲಮ್ಸ್ ಬಿಕೇಮ್ ದ ಪ್ರೈಮ್ ಮೋಟಿವ್. ಇದರಲ್ಲಿ ಬರೀ ಬೆಂಗಳೂರು ಮಾತ್ರವಲ್ಲ, ನೀವು ನೋಡಿದ್ರೆ ಲೋಕಸಭಾ ಚುನಾವಣೆ ಬರಲಿ, ನಮ್ಮ ವಿಧಾನಸಭಾ ಚುನಾವಣೆ ಬರಲಿ, ಏನೇನು ಚರ್ಚೆ ನಡೀತಾ ಇದೆ, ರೈಟ್? ಪೀಪಲ್ ಟಾಕ್ ವೆರಿ ವೆರಿ ಪ್ಯಾಷನೇಟ್ಲಿ. ಇವ್ರಿಗೆ ವೋಟ್ ಮಾಡಬೇಕು, ಇವ್ರು ಭ್ರಷ್ಟಾಚಾರ ಮಾಡ್ತಾರೆ, ಇವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಇದಾಗತ್ತೆ ಅದಾಗತ್ತೆ ಅಂತ ಎಲ್ಲ ನಾವು ಚರ್ಚೆ ಮಾಡ್ತೀವಿ, ಜಗಳನೂ ಮಾಡ್ತೀವಿ, ರೈಟ್? ಐ ಹ್ಯಾವ್ ಸೀನ್ ಪೀಪಲ್ ಎಂಡ್ ಅಪ್ ಬಿಕಮಿಂಗ್ ಎನಿಮೀಸ್ ಬಿಕಾಸ್ ಆಫ್ ಪಾಲಿಟಿಕ್ಸ್. ಕರೆಕ್ಟ್. ಬಟ್ ನಮ್ಮ ತಳಮಟ್ಟದ ಆಡಳಿತಕ್ಕೆ ನಾವು ನಮ್ಮ ರೋಡ್ಸ್ನ ನೋಡಿದ್ರೆ, ರಸ್ತೆಗಳು, ಚರಂಡಿಗಳು, ನಮ್ಮ ಕೆರೆಗಳು ಎಷ್ಟೊಂದು ದುರಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ಬಗ್ಗೆ ನಾವು ಯಾರು ಚರ್ಚೆ ಮಾಡೋದು ಬಿಡಿ, ಯೋಚನೆನೂ ಮಾಡುವುದಿಲ್ಲ. ಯಾಕೆ ಇಷ್ಟೊಂದು ದುರಸ್ಥಿತಿಯಲ್ಲಿ ಇದೆ? ಕ್ಯಾನ್ ಇಟ್ ಬಿ ಚೇಂಜ್ಡ್? ಇದನ್ನ ಬದಲಾಯಿಸಬೇಕಂದ್ರೆ ನಾವು ಏನೇನ್ ಮಾಡಬೇಕು? ಯಾರಾದ್ರೂ ಯಾವಾಗ್ಲೂ ನಾವು ಚರ್ಚೆ ಮಾಡ್ತೀವ? ಇಲ್ಲ. ದಟ್ ಇಸ್ ದ ರಿಯಾಲಿಟಿ. ಸೊ ವಾಟ್ ಐ ಫೆಲ್ಟ್ ಇಸ್ the city and the country needs one focused party to think about, to discuss, to work and to fight for governance at that level.
ನಮ್ಮ ನಗರವನ್ನು ಹೇಗೆ ಸುಧಾರಿಸೋದು, ನಮ್ಮ ರಸ್ತೆಗಳನ್ನ ಹೇಗೆ ಸರಿಪಡಿಸೋದು. ಚರಂಡಿಗಳು ಎಲ್ಲ ತುಂಬಿ ಅದೆಲ್ಲ ಹರಿಯುತ್ತೆ. ಕರೆಕ್ಟ್. ಲೇಕ್ಸ್ ಆರ್ ಫಿಲ್ಡ್ ವಿತ್ ಸ್ಟಿಂಕಿ ವಾಟರ್ ರೈಟ್ ನಾವು. ಹ್ಮ್. ಸೀವೇಜ್ ಅದರಲ್ಲಿ ಒಳಚರಂಡಿ ಅದರಲ್ಲಿ ಫ್ಲೋ ಆಗುತ್ತೆ. ಸೊ ಹೌ ಡು ವಿ ಸಾಲ್ವ್ ಫಾರ್ ದೀಸ್ ಪ್ರಾಬ್ಲಮ್ಸ್? ಐ ಫೀಲ್ ದಟ್ ದಿಸ್ ಇಸ್ ಅ ಬಿಗ್ ಇನಫ್ ಪ್ರಾಬ್ಲಮ್. ನನ್ನ ಪ್ರಕಾರ ಇದೊಂದು ದೊಡ್ಡ ಕನಸು. ಹ್ಮ್. ನನಗೆ ನಾನು ಮುಂಚೆ ಹೇಳಿದೆ, ನನಗೆ ಸದ್ಯಕ್ಕೆ ಒಂದೇ ಕನಸು. ನಮ್ಮ ಬೆಂಗಳೂರನ್ನು ಇಡೀ ಜಗತ್ತಿನ, ನಾನು ಹೇಳ್ತೀನಿ ಇದು, ಆ್ಯಂಡ್ ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ಬೀಯಿಂಗ್ ವೆರಿ, ನಮ್ಮ ದೇಶದ ಆ ಥರ ನಾನು ಹೇಳಲ್ಲ, ಇಡೀ ಜಗತ್ತಿನ ಅತಿ ಉತ್ತಮ ನಗರವನ್ನಾಗಿ ಮಾಡಿಸೋದು ನನ್ನ ಒಂದೇ ಕನಸು ಸದ್ಯಕ್ಕೆ. ಹ್ಮ್. ಟು ಮೇಕ್ ದಟ್ ಹ್ಯಾಪನ್ ಐ ಫೀಲ್ ಇಟ್ಸ್ ಗೋನ್ ಟು ಟೇಕ್ ಅ ಲಾಂಗ್ ಟೈಮ್. ಹ್ಮ್. ಸೊ ಅದನ್ನ ಮೊದಲನೇದಾಗಿ ಅದನ್ನ ಮಾಡೋಣ. ಇಫ್ ಐ ಆಮ್ ಸಕ್ಸಸ್ಫುಲ್, ಅದರಲ್ಲಿ ಯಶಸ್ಸು ಸಿಕ್ಕಿದ್ರೆ ಬೈ ಆಲ್ ಮೀನ್ಸ್, ನನಗೆ ಟೈಮ್ ಇದ್ರೆ ಆಮೇಲೆ ಮಾಡೋಣ. ಆರ್ ಇಫ್ ಇಟ್ ಹ್ಯಾಪನ್ ಸೂನರ್ ದನ್ ಐ ಎಕ್ಸ್ಪೆಕ್ಟ್, ಬೈ ಆಲ್ ಮೀನ್ಸ್ ವಿ ವಿಲ್ ಡೂ ಇಟ್. ಬಟ್ ಟಿಲ್ ದಟ್ ಟೈಮ್, ಬೆಂಗಳೂರು ಇಸ್ ನಾಟ್ ಡಿಕ್ಲೇರ್ಡ್ ದ ಬೆಸ್ಟ್ ಸಿಟಿ ಇನ್ ದ ವರ್ಲ್ಡ್. ಐ ಡು ನಾಟ್ ವಾಂಟ್ ಟು ಗೋ ಎನಿವೇರ್ ಎಲ್ಸ್. ಐ ಡು ನಾಟ್ ವಾಂಟ್ ಟು ಫೋಕಸ್ ಆನ್ ಎನಿಥಿಂಗ್ ಎಲ್ಸ್. ಅಷ್ಟೇ.